ಎಲ್ಲರಿಗೂ ನಮಸ್ಕಾರ. ನಿನ್ನೆ ಇತಿಹಾಸ ಲೇಖನ ಕಲೆಯೊಳಗೆ ಶ್ರೇಷ್ಠ ರೋಮನ್ ಇತಿಹಾಸಕಾರ, ರೋಮ್ ಇತಿಹಾಸ ಲೇಖನ ಕಲೆಯ ಜನಕ, ರೋಮ್ ಇತಿಹಾಸ ಲೇಖನ ಕಲೆಯ ಪಿತಾಮಹ ಆಗಿರ್ತಕ್ಕಂಥ ಲಿವಿ ಬಗ್ಗೆ ನಾವು ನೋಡಿದ್ವಿ. ಇವತ್ತು ಇನ್ನೊಬ್ಬ ರೋಮ್ನ ಶ್ರೇಷ್ಠ ಇತಿಹಾಸಕಾರ ಆಗಿರ್ತಕ್ಕಂತಹ ಟ್ಯಾಸಿಟಸ್ನ ಬಗ್ಗೆ ನೋಡೋಣ ಅಂತ. ಟ್ಯಾಸಿಟಸ್ ಟ್ಯಾಸಿಟಸ್ನ ಬಗ್ಗೆ ನಾವಿವತ್ತು ನೋಡ್ತೀವಿ. ಇವನ ಕಾಲ ಕ್ರಿಸ್ತ ಶಕ 55ರಿಂದ 120. ಕ್ರಿಸ್ತ ಶಕ 55ರಿಂದ 120. ರೋಮ್ನ ಬಹುತೇಕ ಪ್ರಸಿದ್ಧ ಇತಿಹಾಸಕಾರರೊಳಗೆ ಈ ಟ್ಯಾಸಿಟಸ್ನನ್ನ ನಾವು ಪ್ರಮುಖವಾಗಿ ಕಾಣ್ತೀವಿ. ಲಿವಿಯ ನಂತರದ ಅವಧಿ ಒಳಗೆ ಟ್ಯಾಸಿಟಸ್, ಕಾರ್ನಿಲಿಯಸ್ ಟ್ಯಾಸಿಟಸ್ ಅಂತ ಹೇಳಿ ಬಹಳಷ್ಟು ಪ್ರಖ್ಯಾತಿಯನ್ನ ಹೊಂದಿರತಕ್ಕಂಥವ. ಗ್ರೀಕ್ ಇತಿಹಾಸದಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಇತಿಹಾಸ ತಜ್ಞ ಅಂತ ಏನು ನಾವು ಕರಿತಿದ್ವಿ. ವೈಜ್ಞಾನಿಕ ಇತಿಹಾಸವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಥುಸಿಡಿಡಸ್ ಅಂತ ಏನ್ ಕರಿತೀವಲ್ಲ, ಆ ಥುಸಿಡಿಡಸ್ನ ಹಾಗೆ ಅಥವಾ ಥುಸಿಡಿಡಸ್ನನ್ನ ಹೋಲಿಸುವಂತಹ ಅಥವಾ ಹೋಲಿಕೆ ಆಗುವಂತಹ ವ್ಯಕ್ತಿತ್ವ ಯಾರ್ದು ಅಂತಂದ್ರೆ ಕಾರ್ನಿಲಿಯಸ್ ಟ್ಯಾಸಿಟಸ್ ಎಂದು. ಇವನನ್ನ ಒಬ್ಬ ಶ್ರೇಷ್ಠ ರಾಜಕಾರಣಿ ಅಂತ ಕರಿತೀವಿ, ಶ್ರೇಷ್ಠ ವಾಗ್ಮಿ ಅಂತ ಕರಿತೀವಿ, ಒಬ್ಬ ಶ್ರೇಷ್ಠ ಇತಿಹಾಸಕಾರ ಅಂತನೂ ಕರಿತೀವಿ. ರೋಮನ ಶ್ರೀಮಂತ ಮನೆತನಕ್ಕೆ ಸೇರಿರ್ತಕ್ಕಂಥ ಟ್ಯಾಸಿಟಸ್ ಅವನ ಹುಟ್ಟಿನ ಬಗ್ಗೆ ಅಥವಾ ಅವನ ಜೀವನದ ಬಗ್ಗೆ ಇತಿಹಾಸಕಾರರೊಳಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳದಾವ. ದೊರಕಿರ್ತಕ್ಕಂಥ ಆಧಾರಗಳ ಮೇಲೆ ಈ ಕಾರ್ನಿಲಿಯಸ್ ಟ್ಯಾಸಿಟಸ್ ಏನಿದಾನಲ್ಲ, ಆ ಕಾರ್ನಿಲಿಯಸ್ ಟ್ಯಾಸಿಟಸ್ ಕ್ರಿಸ್ತ ಶಕ 55ರೊಳಗ ಹುಟ್ಟಿರಬಹುದು ಅನ್ನುವಂತಹ ಅಂಶವನ್ನ ಇತಿಹಾಸಕಾರ ಹೇಳ್ತಾರೆ. ನಾವು ಇತಿಹಾಸದೊಳಗ ಟ್ಯಾಸಿಟಸ್ ಅಂತನೂ ಕರಿತೀವಿ, ಕಾರ್ನಿಲಿಯಸ್ ಟ್ಯಾಸಿಟಸ್ ಅಂತನೂ ಕರಿತೀವಿ. ಆದ್ರೆ ಇವನ ಮೊದಲ ಹೆಸರು ಅಥವಾ ಪೂರ್ಣ ಹೆಸರು ಏನು ಅಂತಂದ್ರೆ ಪಬ್ಲಿಯಸ್ ಅಂತ. ಪಬ್ಲಿಯಸ್ ಅಥವಾ ಗಯಾಸ್ ಪಬ್ಲಿಯಸ್ ಅಥವಾ ಗಯಾಸ್ ಅಂತೇಳಿ ಅವನಿಗೆ ಹೆಸರಿನಿಂದ ಕರಿತಾ ಇದ್ರು ಅಂತ. ಅಂದ್ರೆ ಮೊದಲನೇ ಹೆಸರು ಪಬ್ಲಿಯಸ್ ಆರ್ ಅಥವಾ ಗಯಾಸ್ ಅಂತ ಕರಿತಾ ಇದ್ರು. ಇತಿಹಾಸದೊಳಗ ಗುರುತಿಸಿಕೊಂಡಿದ್ದು ಟ್ಯಾಸಿಟಸ್ ಅಂತ ಹೇಳಿ, ಇದ್ರ ಜೊತೆ ಕಾರ್ನಿಲಿಯಸ್ ಟ್ಯಾಸಿಟಸ್ ಅಂತೇಳಿ, ಕಾರ್ನಿಲಿಯಸ್ ಟ್ಯಾಸಿಟಸ್ ಅಂತೇಳಿ. ಅಂದ್ರೆ ಈ ವಿಭಿನ್ನ ಹೆಸರುಗಳಿಂದ ಗುರುತಿಸಿಕೊಂಡಿರ್ತಕ್ಕಂಥ ಟ್ಯಾಸಿಟಸ್ ನನ್ನ ಪೂರ್ಣವಾಗಿ ಏನ್ ಕರೀತಾರಂತಂದ್ರ ಪಬ್ಲಿಯಸ್ ಕಾರ್ನಿಲಿಯಸ್ ಟ್ಯಾಸಿಟಸ್ ಅಂತ ಕರಿತಾ ಇದ್ರು ಅಂತ. ಪಬ್ಲಿಯಸ್ ಕಾರ್ನಿಲಿಯಸ್ ಟ್ಯಾಸಿಟಸ್ ಅಂತೇಳಿ ಇತಿಹಾಸದೊಳಗ ಅವನನ್ನ ಕರಿತಕ್ಕಂಥದ್ದನ್ನ ನೋಡ್ತೀವಿ. ಕೆಲವೊಬ್ರು ಏನಂತಾರಂದ್ರ ಗಯಾಸ್ ಕಾರ್ನಿಲಿಯಸ್ ಟ್ಯಾಸಿಟಸ್ ಅಂತೇಳಿ ಕೆಲವು ಇತಿಹಾಸಕಾರರು ಕರೀತಾರೆ. ನಾ ಈಗಾಗಲೇ ಹೇಳಿದ್ವಿ, ಒಂದು ಶ್ರೀಮಂತ, ಒಂದು ಅನುಕೂಲಕರವಾಗಿರ್ತಕ್ಕಂಥ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಈ ಟ್ಯಾಸಿಟಸ್ ಏನಪ್ಪಾ ಅಂತಂದ್ರ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನ ಪಡ್ಕೊಳ್ತಾನ. ಉತ್ತಮವಾದ ಶಿಕ್ಷಣ ಪಡೆಯೋದ್ರ ಜೊತೆ ಏನು ವಿವಾಹ ಆಗ್ತಾನಲ್ಲ, ಯಾವ ಹೆಣ್ಮಗಳನ್ನ ವಿವಾಹ ಆಗ್ತಾನಲ್ಲ, ಆ ವೈವಾಹಿಕ ಸಂಬಂಧದಿಂದಾಗಿ ಅವ ಉನ್ನತ ವರ್ಗಕ್ಕೆ ಏನಪ್ಪಾ ಅಂದ್ರ ಉನ್ನತ ಹಂತದವರೆಗೆ ಏನಪ್ಪಾ ಅಂದ್ರ ಬೆಳಿತಕ್ಕಂಥ ಕೆಲಸ ಮಾಡ್ತಾನ. ಅದ್ರ ಜೊತೆ ಶಾಸನ ಸಭೆಯ ಸದಸ್ಯನೂ ಸಹ ಆಗ್ತಾನೆ. ಯಾವಾಗ ವಿವಾಹ ಆಗ್ತಾನೋ, ವಿವಾಹ ಆದ್ಮೇಲೆ ಉನ್ನತ ವರ್ಗಕ್ಕೆ ಹೋಗ್ತಾನ, ಉನ್ನತ ಸ್ಥಾನಕ್ಕೆ ಹೋಗ್ತಾನ, ಶಾಸನ ಸಭೆಯ ಸದಸ್ಯ ಆಗ್ತಾನ.
ಅದಾದ್ಮೇಲೆ ಕ್ರಿಸ್ತ ಶಕ 81ರೊಳಗ ಕ್ವಿಸ್ಟರ್ ಅಂತ ಆಗ್ತಾನ. ಕ್ರಿಸ್ತ ಶಕ 81ರಾಗ ಕ್ವಿಸ್ಟರ್ ಅಂತ ಆಗ್ತಾನೆ. ಅಂದ್ರೆ ಕ್ರಿಸ್ತ ಶಕ 81ರೊಳಗ ಕ್ವಿಸ್ಟರ್ ಅನ್ನುವಂತ ಪದವಿಗೆ ಏರ್ತಾನೆ. ಇದಾದ್ಮೇಲೆ ಕ್ರಿಸ್ತ ಶಕ 88ರೊಳಗೆ ಪ್ರಧಾನ ದಂಡನಾಯಕ ಆಗ್ತಾನೆ. ಕ್ರಿಸ್ತ ಶಕ 88ರೊಳಗ ಪ್ರಧಾನ ದಂಡನಾಯಕ ಆಗ್ತಾನೆ. ಅಂದ್ರ 81ರೊಳಗ ಕ್ವಿಸ್ಟರ್ ಆಗ್ತಾನ, 88ರೊಳಗ ಪ್ರಧಾನ ದಂಡನಾಯಕ ಆಗ್ತಾನ. ಅದ ದಂಡನಾಯಕನಾಗ ಏನಪ್ಪ ಅಂದ್ರ ಪ್ರೀಟಕ್ ಅಂತನೂ ಕರೀತಾರ. ಪ್ರೀಟಕ್ ಅಂತನೂ ಕರೀತಾರ. ಇದಾದ್ಮೇಲೆ ಕ್ರಿಸ್ತ ಶಕ 97ರೊಳಗ ಕೌನ್ಸಿಲ್ ಅಂತ ಆಗ್ತಾನ. ಕ್ರಿಸ್ತ ಶಕ 97ರೊಳಗ ಕೌನ್ಸಿಲ್ ಅಂತ ಆಗ್ತಾನ. 97ರೊಳಗ ಕೌನ್ಸಿಲ್ ಅಂತ ನೇಮಕ ಆಗ್ತಾನ. ಇದಾದ್ಮೇಲೆ ಕ್ರಿಸ್ತ ಶಕ 112ರಿಂದ 16 ತನಕ ಕ್ರಿಸ್ತ ಶಕ 112ರಿಂದ 116 ತನಕ ಅಂದ್ರೆ ಕ್ರಿಸ್ತ ಶಕ 112ರಿಂದ 116 ತನಕ ಏಷ್ಯಾದ ಪ್ರಾಂತಾಧಿಪತಿ ಅಂತ ಆಗ್ತಾನೆ. ಅದರಲ್ಲಿ ಏಷ್ಯಾದ ಪ್ರಾಂತಾಧಿಪತಿ. ಇವಾಗ ಪ್ರೋ ಕೌನ್ಸಿಲರ್ ಅಂತನೂ ಕರೀತಾರೆ. ಪ್ರೋ ಕೌನ್ಸಿಲ್ ಅಂತನೂ ಕರೀತಾರೆ. ಈಗ ಉತ್ತಮ ಕುಟುಂಬದಲ್ಲಿ, ಶ್ರೀಮಂತ ಕುಟುಂಬದಲ್ಲಿ ಕ್ರಿಸ್ತ ಶಕ 55ರಲ್ಲಿ ಹುಟ್ಟಿರ್ತಕ್ಕಂತಹ ಪಬ್ಲಿಯಸ್ ಕಾರ್ನಿಲಿಯಸ್ ಟೆಸಿಟಸ್ ಅನ್ನುವಂಥ ವ್ಯಕ್ತಿ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರಿಂದ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನ ಪಡ್ಕೊಂತಾನ. ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಪಡೆಯೋದ್ರ ಜೊತೆನೇ ಏನಪ್ಪಾ ಅಂತಂದ್ರ ಉತ್ತಮವಾಗಿರ್ತಕ್ಕಂಥ ಕುಟುಂಬದ ಹೆಣ್ಮಗಳನ್ನ ನಾಗರಿಕೋಲ್ ಅಂತ ಹೇಳ್ತೀನಿ ಮುಂದೆ ಏನಂತಂದ್ರೆ ಯಾರನ್ನ ಮದುವೆ ಆದ ಅಂತ. ಉತ್ತಮವಾಗಿರ್ತಕ್ಕಂಥ ಕುಟುಂಬದ ಹೆಣ್ಮಗಳನ್ನ ಏನಪ್ಪಾ ಅಂತಂದ್ರ ಮದುವೆ ಮಾಡ್ಕೊಂತಾನ. ಆ ಮದುವೆ ಮಾಡ್ಕೊಂಡಾದ್ಮೇಲೆ ಅವನ ಸ್ಥಾನಗಳು ಮತ್ತಷ್ಟು ಉನ್ನತಕ್ಕೆ ಇರ್ತವ. ಶಾಸನ ಸಭೆಯ ಸದಸ್ಯನಾಗಿ ಆರಂಭದೊಳಗೆ ಕೆಲಸ ಮಾಡ್ತಾನ. ಶಾಸನ ಸಭೆಯ ನಂತರ ಕ್ರಿಸ್ತ ಶಕ 81ರೊಳಗ ಕ್ವಿಸ್ಟರ್ ಅಂತ ಆಗ್ತಾನ. ಕ್ರಿಸ್ತ ಶಕ 88ರೊಳಗ ಪ್ರಧಾನ ದಂಡನಾಯಕ ಅಂತ ಆಗ್ತಾನ. ಕ್ರಿಸ್ತ ಶಕ 97ರೊಳಗ ಕೌನ್ಸಿಲ್ ಅಂತ ಆಗ್ತಾನ. ಕ್ರಿಸ್ತ ಶಕ 112ರಿಂದ 116 ತನಕ ಏಷ್ಯಾದ ಪ್ರಾಂತಾಧಿಕಾರಿ ಪ್ರೋ ಕೌನ್ಸಿಲ್ ಅಂತೇಳಿ ಸೇವೆಯನ್ನ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾನ. ಇವನನ್ನ ಒಂದು ಶ್ರೀಮಂತ ವಾಗ್ಮಿ ಅಂತನೂ ಕರೀತಾರ, ನ್ಯಾಯವಾದಿ ಅಂತ ಕರೀತಾರ. ಈ ರೋಮ್ದೊಳಗ ಇನ್ನೊಬ್ಬ ಶ್ರೀಮಂತವಾಗಿರ್ತಕ್ಕಂಥ ಒಬ್ಬ ವಾಗ್ಮಿ ಇದ್ದ, ಒಬ್ಬ ನ್ಯಾಯವಾದಿ ಇದ್ದ. ಅವನ ಹೆಸರು ಅಗ್ರಿಕೋಲ್ ಅಂತ. ಆ ಅಗ್ರಿಕೋಲನಿಗೆ ಒಬ್ಬಕ್ಕೆ ಮಗಳಿದ್ಲ. ನಾನು ಹೇಳಿದೆ ಏನಪ್ಪಾ ಅಂದ್ರೆ ಈ ಟೆಸಿಟಸ್ ಅನ್ನುವಂತವ ಒಬ್ಬ ಶ್ರೀಮಂತ ಅಥವಾ ಉತ್ತಮವಾಗಿರ್ತಕ್ಕಂಥ ಕುಟುಂಬದ ಹೆಣ್ಮಗಳನ್ನ ಮದುವೆ ಆದ. ಆ ಉತ್ತಮವಾದ ಕುಟುಂಬ ಯಾವುದು ಅಂತಂದ್ರ ಅಗ್ರಿಕೋಲನ ಕುಟುಂಬ. ಒಬ್ಬ ವಾಗ್ಮಿ ಆಗಿರ್ತಕ್ಕಂಥವ ಮತ್ತು ನ್ಯಾಯವಾದಿ ಆಗಿರ್ತಕ್ಕಂಥ ಅಗ್ರಿಕೋಲನ ಮಗಳನ್ನೇನಪ್ಪ ಅಂದ್ರೆ ಇವ ಮದುವೆ ಆಗ್ತಾನ. ಯಾವಾಗ ಅಗ್ರಿಕೋಲನ ಮಗಳನ್ನ ಮದುವೆ ಆಗ್ತಾನೋ ಅವಾಗ ಏನಪ್ಪಾ ಅಂತಂದ್ರ ಇವನ ಪ್ರಭಾವಶಾಲಿ ವ್ಯಕ್ತಿಗಳು ಇವನಿಗೆ ಪರಿಚಯ ಆಗ್ತಾರೆ. ಆ ಪ್ರಭಾವಶಾಲಿ ವ್ಯಕ್ತಿಗಳ ಬೆಂಬಲವನ್ನು ಏನಪ್ಪಾ ಅಂದ್ರೆ ಇವನ ಪಡ್ಕೊಳ್ತಾನೆ. ಕ್ರಿಸ್ತ ಶಕ 93ರೊಳಗ ಕ್ರಿಸ್ತ ಶಕ 93ರಲ್ಲಿ ಅಗ್ರಿಕೋಲ್ ಮಾವ, ಇವ ಅಗ್ರಿಕೋಲ್ ಮಾವ. ಈ ಅಗ್ರಿಕೋಲ್ ಏನ ಹೆಣ್ಣು ಕೊಟ್ಟಿರ್ತಕ್ಕಂಥ ಮಾವ ಅದಾನಲ್ಲ, ಅವ ಕ್ರಿಸ್ತ ಶಕ 93ರೊಳಗೆ ಏನಪ್ಪಾ ಅಂದ್ರ ಸಾಯ್ತಾನ. 93ರಲ್ಲಿ ಅಗ್ರಿಕೋಲ್ ಸತ್ತಾದ್ಮೇಲೆ ಅಂದ್ರೆ ಟೆಸಿಟಸ್ನ ಮಾವ ಸತ್ತಾದ್ಮೇಲೆ ನಿಧಾನವಾಗಿ ಈ ಟೆಸಿಟಸ್ ತನ್ನ ಒಲವನ್ನ ಆಡಳಿತದ ಬಹಳಷ್ಟು ಹುದ್ದೆಗಳ ಅನುಭವವನ್ನು ಹೊಂದಿರತಕ್ಕಂಥ ಟೆಸಿಟಸ್ ಮಾವ ಸತ್ತಾದ್ಮೇಲೆ ತನ್ನ ಒಲವನ್ನ ಏನಪ್ಪಾ ಅಂದ್ರೆ ಸಾಹಿತ್ಯದ ಕಡೆ ಹರಿಸ್ತಾನೆ. ಅಂದ್ರೆ ಸಾಹಿತ್ಯಿಕವಾಗಿ ತನ್ನ ಒಲವನ್ನ ಹರಿಸ್ತಾನ. ಅದರ ಪ್ರಭಾವದಿಂದಾಗಿ ಸಾಕಷ್ಟು ಗ್ರಂಥಗಳನ್ನ ಆತ ರಚನೆ ಮಾಡ್ತಾನೆ. ಆ ಗ್ರಂಥಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರ
ತನಗೆ ಇರುವಂತಹ ರಾಜಕೀಯ ಅನುಭವ, ತನಗಿರ್ತಕ್ಕಂಥ ಆಡಳಿತದ ಅನುಭವ ಮತ್ತು ತನ್ನ ಮಾಮನಿಗೆ ಇರ್ತಕ್ಕಂತಹ ಆಡಳಿತದಲ್ಲಿರ್ತಕ್ಕಂಥ ವೈಖರಿಗಳು, ಇವೆಲ್ಲ ಅನುಭವಗಳನ್ನ ಕೂಡಿಸಿಕೊಂಡು ಸಾಕಷ್ಟು ಕೃತಿಗಳನ್ನ, ಇತಿಹಾಸ ಪ್ರಜ್ಞೆ ಇರ್ತಕ್ಕಂಥ ಬರಹಗಳನ್ನ ಟ್ಯಾಸಿಟಸ್ ಬರೀತಾನೆ. ಹೀಗಾಗಿ ಅವನ ಮೂಸೆಯಿಂದ, ಅವನಿಂದ ರಚನೆ ಆಗಿರ್ತಕ್ಕಂಥ ಸಾಕಷ್ಟು ಕೃತಿಗಳಲ್ಲಿ ನಾವು ಮುಖ್ಯವಾಗಿ ನೋಡ್ಬೇಕಾಗಿರ್ತಕ್ಕಂಥದ್ದು ಕೆಲವು ಅದಾವ. ಮುಖ್ಯವಾಗಿ ಎಲ್ಲಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ದೊಳಗೆ ನಾನು ಹೇಳಿದ್ದೀನಿ ಹೋದ್ಸರಿ ಹೇಳುವಾಗ, ಕೆಲವೊಂದು ಸಂದರ್ಭದೊಳಗೆ ಏನಪ್ಪಾ ಅಂದ್ರೆ ಒಂದು ಕಡೆ ಇತಿಹಾಸಕಾರರು ಅಂತ ಕೊಟ್ಟಿರ್ತಾರ, ಒಂದು ಕಡೆ ಕೃತಿಗಳನ್ನ ಕೊಟ್ಟಿರ್ತಾರ, ಸರಿಯಾದದ್ದು ಜೋಡಿಸ್ರಿ ಅಂತೇಳಿ. ಹೀಗಾಗಿ ನಾವು ಹೆರಾಡೋಟಸ್ನಿಂದ ಹಿಡ್ಕೊಂಡು, ಹ್ಯೂಮರ್ನಿಂದ ಹಿಡ್ಕೊಂಡು, ತುಸಿಡೇಟಸ್ನಿಂದ ಹಿಡ್ಕೊಂಡು, ಆಮೇಲೆ ಲಿವಿನು, ಟೆಸಿಟಸ್ನು, ಕ್ಯಾಟೋನು, ವರೋನ್, ಇವರೆಲ್ಲರದ್ದು ಕೃತಿಗಳು ಯಾವ್ಯಾವ ಅನ್ನೋದನ್ನ ನಾವು ಗಮನ ಇಟ್ಕೊಂಡು, ಲಕ್ಷ್ಯ ಇಟ್ಕೊಂಡು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ಪ್ರಶ್ನೆಗಳು ಎಲ್ಲಾದ್ರೂ ಬರ್ತಿರ್ತಾವ. ಹಾಗಾದ್ರೆ ಈ ಟೆಸಿಟಸ್ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಯಾವುವು ಅಂತ, ಟೆಸಿಟಸ್ನ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಯಾವುವು ಅಂತ ನೋಡಮ್ಮಂತ. ಟೆಸಿಟಸ್ನ ಕೃತಿಗಳು ಮೊದಲನೇದು ಡೈಲಾಗ್ಸ್ ಆನ್ ಒರೇಟರ್ಸ್. ಡೈಲಾಗ್ಸ್ ಆನ್ orators. ಡೈಲಾಗ್ಸ್ ಆನ್ orators. ಇನ್ನೊಂದು ಲೈಫ್ ಆಫ್ ಅಗ್ರಿಕೋಲ್. ಎರಡನೇದ್ದು ಲೈಫ್ ಆಫ್ ಅಗ್ರಿಕೋಲ್. ಲೈಫ್ ಆಫ್ ಅಗ್ರಿಕೋಲ್. ಮೂರನೇದ್ದು ಜರ್ಮನಿಯಾ. ಮೂರನೇದ್ದು ಜರ್ಮನಿಯಾ. ನಾಲ್ಕನೇದ್ದು ಹಿಸ್ಟೋರೀಸ್. ಹಿಸ್ಟೋರೀಸ್. ಐದನೇದ್ದು ಅನಾಲ್ಸ್. ಐದನೇದ್ದು ಅನಾಲ್ಸ್ ಅಥವಾ ಅನ್ನಾಲ್ಸ್ ಅಂತನೂ ಕರೀತಾರೆ. ಅಂದ್ರ ಟ್ಯಾಸಿಟಸ್ ಸಾಕಷ್ಟು ಆಡಳಿತದ ಅನುಭವವನ್ನ ಹೊಂದಿಕೊಂಡು ಬೇರೆ ಬೇರೆ ಪದವಿಗಳಲ್ಲಿ ಆಡಳಿತವನ್ನ ನಡೆಸಿ ತನ್ನ ಮಾವ ಅಗ್ರಿಕೋಲ್ ಸತ್ತಾದ್ಮೇಲೆ, ಕ್ರಿಸ್ತಶಕ 93ರಲ್ಲಿ ಸತ್ತಾದ್ಮೇಲೆ ಒಂದಿಷ್ಟು ಸಾಹಿತ್ಯದ ಕಡೆ ಒಲವನ್ನ ಹೆಚ್ಚಿಸಿಕೊಂಡು ಇತಿಹಾಸ ರಚನೆಯ ಕಾರ್ಯದೊಳಗೆ ಏನ್ ತೊಡ್ಕೊಳ್ತಾನೋ, ಆ ಇತಿಹಾಸ ರಚನೆಯ ಕಾರ್ಯದಲ್ಲಿ ತೊಡಗಿದ ನಂತರ ಅವನು ಸಾಕಷ್ಟು ಕೃತಿಗಳನ್ನ ರಚನೆ ಮಾಡ್ತಾನ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಡೈಲಾಗ್ಸ್ ಆನ್ ಒರೇಟರ್ಸ್, ಲೈಫ್ ಆಫ್ ಅಗ್ರಿಕೋಲ್, ಜರ್ಮನಿಯಾ, ಹಿಸ್ಟೋರಿಯಾಸ್ ಮತ್ತು ಅನ್ನಾಲ್ಸ್ ಅನ್ನುವಂತ 5 ಪ್ರಮುಖವಾಗಿರ್ತಕ್ಕಂಥ ಕೃತಿಗಳನ್ನ ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ ಈ ಕೃತಿಗಳಲ್ಲಿರ್ತಕ್ಕಂಥ ಸಾರ ಏನು ಅಂತಂದ್ರೆ, ಡಮಿಸಿಯಾ ಅನ್ನುವಂತ ಒಂದು ಪ್ರದೇಶದ ಚಕ್ರವರ್ತಿ ಅಂತೆ. ಡಮಿಸಿಯಾ ಅನ್ನುವಂತ ಪ್ರದೇಶದಾಗ ಒಬ್ಬ ಚಕ್ರವರ್ತಿ ಇರ್ತಾನ. ಅವ ಈ ಕುಲೀನ ವರ್ಗದ ಅಂತಂದ್ರೆ ಸಮಾಜದಲ್ಲಿ ಕೆಳವರ್ಗ ಏನೈತಲ್ಲ ಆ ವರ್ಗದವರನ್ನ ದಬ್ಬಾಳಿಕೆಯಿಂದ ನೋಡ್ಕೊಳ್ತಿರ್ತಾನ. ಆ ಕುಲೀನ ವರ್ಗದ ಕುಟುಂಬಗಳು ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಿರ್ತಾವ. ಅವರು ಅನುಭವಿಸಿರ್ತಕ್ಕಂಥ ತೊಂದರೆಗಳು ಕುಲೀನ ವರ್ಗದ ಸ್ಥಿತಿಗತಿ ಮತ್ತು ಆ ಕುಲೀನ ವರ್ಗದ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂತಹ ಆ ಡೆಮೆಸಿಯಾದ ಚಕ್ರವರ್ತಿಯ ದಬ್ಬಾಳಿಕೆ ಕುರಿತೇನಪ್ಪಾ ಅಂದ್ರ ಮೊಟ್ಟ ಮೊದಲನೇ ಬಾರಿಗೆ ಬರೀತಕ್ಕಂತ ಕೆಲಸ ಮಾಡ್ತಾನ. ಅದು ಯಾವುದು ಅಂತಂದ್ರ ಡೈಲಾಗ್ಸ್ ಆನ್ ಒರೇಟರ್ಸ್ ಅಂತ ಕೊಡ್ತೀವಿ. ಡೈಲಾಗ್ಸ್ ಆನ್ ಒರೋಟಿಯರ್ಸ್ ಅನ್ನುವಂತ ಕೃತಿಯನ್ನೇನಪ್ಪಾ ಅಂದ್ರ ಮೊಟ್ಟ ಮೊದಲಿಗೆ ಬರಿತಾನೆ. ಈ ಕೃತಿ ಒಳಗೆ ಏನೈತಿ ಅಂತ ನಾ ಹೇಳಿದೀನಿ. ಯಾವಾಗ ಈ ಕುಲೀನ ವರ್ಗದಲ್ಲಿ ಇರ್ತಕ್ಕಂತಹ ಜನರನ್ನ ಆ ಅರಸ ಏನ್ ಚಕ್ರವರ್ತಿ ಏನದನ, ಆ ಚಕ್ರವರ್ತಿ ಡಮಿಷಿಯಾದ ಚಕ್ರವರ್ತಿ ಕುಲೀನ ವರ್ಗದ ಮೇಲೆ ಏನ್ ದಬ್ಬಾಳಿಕೆ ಮಾಡ್ತಾ ಇದ್ದ, ದೌರ್ಜನ್ಯ ಮಾಡ್ತಾ ಇದ್ದ, ಆ ಒಂದು ಸ್ಥಿತಿಗತಿಗತ ಕುರಿತು ಸಾರ್ವಜನಿಕವಾಗಿ ಭಾಷಣಗಳನ್ನ ಮಾಡ್ತಾನ. ಆ ಭಾಷಣಗಳ ಪ್ರಾಮುಖ್ಯತೆ, ಆ ಭಾಷಣದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಈ ಡೈಲಾಗ್ಸ್ ಆನ್ ಒರೇಟರ್ಸ್ ಅನ್ನುವಂತ ಕೃತಿ ಒಳಗದಾವ. ಡೈಲಾಗ್ಸ್ ಆನ್ ಒರೇಟರ್ಸ್ ಅನ್ನುವಂತ ಕೃತಿ ಒಳಗೆ ನಾವು ಕಾಣ್ತೀವಿ.
ಅಂದ್ರೆ ಕೇಳಬಹುದು, ಎಲ್ಲಾದ್ರೂ ಕೇಳ್ದೇನಪ್ಪ ಡೈಲಾಗ್ಸ್ ಆನ್ ಓರೇಟರ್ಸ್ ಕೃತಿ ಒಳಗೆ ಏನೈತಿ ಅಂತಂದ್ರೆ, ಡೈಲಾಗ್ಸ್ ಆನ್ ಓರೇಟರ್ಸ್ ಅನ್ನುವಂತ ಕೃತಿ ಒಳಗೆ ಏನೈತಿ ಅಂತೇಳಿ ಎಲ್ಲಾದ್ರೂ ಕೇಳಿದ್ರೆ ಕೇಳಬಹುದು, ಪ್ರಶ್ನೆಗಳನ್ನ ಕೇಳ್ತಿರ್ಬಹುದು. ಅದಕ್ಕೆ ಅದ್ರ ಮಾಹಿತಿ ಇರ್ಲಿ. ಡೈಲಾಗ್ಸ್ ಓರೇಟರ್ಸ್ ಅಂತಕ್ಕಂಥ ಕೃತಿ ಒಳಗ ಡಾಮೇಶಿಯಾದ ಚಕ್ರವರ್ತಿ ಅಲ್ಲಿರುವಂತಹ ಕುಲೀನ ವರ್ಗದವರ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆ ಮತ್ತು ಕುಲೀನ ವರ್ಗದವರ ಸ್ಥಿತಿಗತಿ ಏನೈತಿ, ಪರಿಸ್ಥಿತಿ ಏನಿತ್ತು, ಅವ್ರು ಎದುರಿಸ್ತಕ್ಕಂಥ ಸಮಸ್ಯೆಗಳೇನಿದ್ದು ಅವುಗಳ ಕುರಿತು ಸಾರ್ವಜನಿಕವಾಗಿ ಮಾಡಿರ್ತಕ್ಕಂಥ ಭಾಷಣಗಳ ಸಂಗ್ರಹ ಸಾರ ಈ ಡೈಲಾಗ್ಸ್ ಆನ್ ಓರೇಟರ್ಸ್ ಅನ್ನುವಂತ ಕೃತಿ ಒಳಗೈತಿ. ಇನ್ನು ಒಂದು ಎರಡನೇ ಕೃತಿಯನ್ನ ನೋಡ್ತೀವಿ ನಾವು. ಎರಡನೇ ಕೃತಿ ಏನಂತಂದ್ರೆ ಲೈಫ್ ಆಫ್ ಅಗ್ರಿಕೋಲ್. ನಿಮ್ಗೆ ಅಗ್ರಿಕೋಲ್ ಅಂತಂದ್ರೆ ಗೊತ್ತೈತಿ. ಯಾವಾಗ ಈ ಟೆಸಿಟಸ್ ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಪಡ್ಕೊಂಡು ಅಗ್ರಿಕೋಲನ ಮಗಳನ್ನ ಮದುವೆ ಆಗ್ತಾನೋ, ಆ ಅಗ್ರಿಕೋಲನಿಂದ ಏನಪ್ಪಾ ಅಂದ್ರೆ ಆಡಳಿತದ ಬಹಳಷ್ಟು ಪ್ರಮುಖ ವ್ಯಕ್ತಿಗಳ ಪರಿಚಯ ಆಗ್ತೈತಿ. ಆಡಳಿತದ ಹಂತ ಏನಪ್ಪಾ ಅಂದ್ರೆ ಹುದ್ದೆಗಳನ್ನ ಅನುಸರಿಸ್ತಾ ಹುದ್ದೆಗಳಿಗೆ ಇರ್ತಾನ, ಅಲ್ಲಿ ಆಡಳಿತದ ಅನುಭವವನ್ನ ಪಡ್ಕೊಳ್ತಾನ. ಯಾವಾಗ ಈ ಕ್ರಿಸ್ತಶಕ 93ರೊಳಗ ಅಗ್ರಿಕೋಲ್ ಸಾಯ್ತಾನಲ್ಲ, ಅಗ್ರಿಕೋಲ್ ಏನಪ್ಪಾ ಅಂದ್ರೆ ಸಾಯ್ತಾನ. ಆ ಅಗ್ರಿಕೋಲ್ ಸತ್ತ ಆದ್ಮೇಲೆ ಏನಪ್ಪಾ ಅಂತಂದ್ರೆ ಅವನ ಸ್ಮರಣಾರ್ಥವಾಗಿ, ಅವನ ನೆನಪಿಗಾಗಿ, ಯಾಕಂತಂದ್ರ ಮಗಳನ್ನ ಕೊಟ್ಟಿರ್ತಕ್ಕಂಥ ಮಾಮಲ್ಲ, ಅದ್ರ ಸಲುವಾಗಿ ಅವನ ನೆನಪಿಗಾಗಿ ಏನಪ್ಪಾ ಅಂತಂದ್ರ ಅವನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಾಹಿತ್ಯವನ್ನ ಅಥವಾ ಇತಿಹಾಸವನ್ನ ಹೆಕ್ಕಿ ಅವನದು ಜೀವನ ಚರಿತ್ರೆಯನ್ನ ಬರಿತಾನೆ. ಅದಕ್ಕೆ ಲೈಫ್ ಆಫ್ ಅಗ್ರಿಕೋಲನ ಜೀವನ ಚರಿತ್ರೆ ಅಂತ ಕರಿತೀವಿ. ಇದು ನಿಜವಾಗ್ಲೂ ಏನಪ್ಪಾ ಅಂತಂದ್ರೆ ಟೆಸಿಟಸ್ ಸಾಹಿತ್ಯದ ಬೆಳವಣಿಗೆಯ ಪ್ರಾರಂಭ ಅಂತ ಬಹಳಷ್ಟು ಇತಿಹಾಸಕಾರ ಹೇಳ್ತಾರೆ. ಈ ಜೂಲಿಯಸ್ ಅಗ್ರಿಕೋಲ್ ಏನಿದಾನಲ್ಲ, ಈ ಜೂಲಿಯಸ್ ಅಗ್ರಿಕೋಲ್ ಸತ್ತ ಆದ್ಮೇಲೆ ಈ ಅಗ್ರಿಕೋಲ್ ಬ್ರಿಟನ್ನಿನಲ್ಲಿ ರೋಮನ್ನನ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಯುದ್ಧಗಳೇನದಾವ ಅವುಗಳನ್ನ, ಅಂದ್ರೆ ಅಗ್ರಿಕೋಲ್ ಮಾಡಿರ್ತಕ್ಕಂಥ ಯುದ್ಧಗಳು, ರೋಮನ್ನರ ಆಡಳಿತದೊಳಗ ಅಗ್ರಿಕೋಲನ ಪಾತ್ರ, ಬ್ರಿಟನ್ನಿನ ಪರಿಸ್ಥಿತಿ, ಅಗ್ರಿಕೋಲನ ಜೀವನ ಮತ್ತು ಅವನ ಆಡಳಿತದ ಸಂಪೂರ್ಣವಾಗಿರ್ತಕ್ಕಂಥ ವೈಖರಿ ಲೈಫ್ ಆಫ್ ಅಗ್ರಿಕೋಲ್ ಅನ್ನುವಂಥ ಕೃತಿ ಒಳಗೈತಿ. ಏನೈತಿ ಲೈಫ್ ಆಫ್ ಅಗ್ರಿಕೋಲ್ ಅನ್ನುವಂಥ ಕೃತಿ ಒಳಗ? ಲೈಫ್ ಆಫ್ ಅಗ್ರಿಕೋಲ್ ಅನ್ನುವಂಥ ಕೃತಿ ಅಂತಂದ್ರೆ ಅಗ್ರಿಕೋಲನ ಜೀವನ ಚರಿತ್ರೆ ಅನ್ನುವಂಥ ಇದು ಕೃತಿ. ಟೆಸಿಟಸ್ನ ಸಾಹಿತ್ಯಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆ. ಅಗ್ರಿಕೋಲ್ ಕ್ರಿಸ್ತಶಕ 93ರೊಳಗೆ ಸಾಯ್ತಾನ. ಅವ ಸತ್ತ ಆದ್ಮೇಲೆ 97-98ರೊಳಗ, ಕ್ರಿಸ್ತಶಕ 97-98ರೊಳಗ ದಿ ಲೈಫ್ ಆಫ್ ಅಗ್ರಿಕೋಲ್ ಅಥವಾ ಲೈಫ್ ಆಫ್ ಅಗ್ರಿಕೋಲ್ ಅನ್ನುವಂಥ ಕೃತಿಯನ್ನ ಅವನ ಸ್ಮರಣಾರ್ಥವಾಗಿ, ಯಾರ್ದು ಅಗ್ರಿಕೋಲನ ಸ್ಮರಣಾರ್ಥವಾಗಿ ರಚನೆ ಮಾಡ್ತಾನ. ಬ್ರಿಟನ್ನಿನಲ್ಲಿ ರೋಮನ್ ಯುದ್ಧಗಳು ಏನಾಗ್ಯಾವ ಅವು ಯುದ್ಧಗಳ ಬಗ್ಗೆ ಬರಿತಾನ, ರೋಮನ್ನರ ಆಡಳಿತದ ಬಗ್ಗೆ ಬರಿತಾನ, ಬ್ರಿಟನ್ನಿನ ಪರಿಸ್ಥಿತಿಗಳ ಬಗ್ಗೆ ಬರಿತಾನ, ಅಗ್ರಿಕೋಲನ ಜೀವನ ಮತ್ತು ಆಡಳಿತಕ್ಕೆ ಅಗ್ರಿಕೋಲ್ ನೀಡಿರ್ತಕ್ಕಂಥ ಸಾಧನೆಗಳೇನದಾವ ಎಲ್ಲ ಮಾಹಿತಿಯನ್ನ ಈ ಲೈಫ್ ಆಫ್ ಅಗ್ರಿಕೋಲ್ ಅನ್ನುವಂಥ ಕೃತಿ ಒಳಗ ಬರಿತಾನೆ. ಇನ್ನು ಮೂರನೇದು ಜರ್ಮನಿಯಾ ಅನ್ನುವಂಥ ಕೃತಿ. ಈ ಜರ್ಮನಿಯಾ ಅನ್ನುವಂಥ ಕೃತಿ ಗ್ರಂಥದೊಳಗ, ಆ ಕೃತಿ ಒಳಗ ಜರ್ಮನ್ ಮತ್ತು ಅದರ ನಿವಾಸಿಗಳ ಕುರಿತು ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡ್ತಾರೆ. ಅಂದ್ರೆ ಹೆಸರೇ ಐತಿ ಜರ್ಮನಿಯಾ. ಅಗ್ರಿಕೋಲ್ ಅಂತ ಲೈಫ್ ಆಫ್ ಅಗ್ರಿಕೋಲ್ ಅಂತಾರೆ, ಅಗ್ರಿಕೋಲನ್ ಜೀವನ ಹೆಸರೇ ಐತಿ ಅಗ್ರಿಕೋಲ್. ಜರ್ಮನಿ ಅಂದ್ರೆ ಜರ್ಮನಿ. ಡೈಲಾಗ್ಸ್ ಆನ್ ಓರೇಟರ್ಸ್ ಅಂದ್ರೆ ಅವ ಮಾಡಿರ್ತಕ್ಕಂಥ ಭಾಷಣಗಳು. ಈ ಜರ್ಮನಿಯಾ ಅಂತ ಏನದಲ್ಲ, ಜರ್ಮನಿ ಮತ್ತು ಅದರಲ್ಲಿ ಇರ್ತಕ್ಕಂಥ ನಿವಾಸಿಗಳ ಕುರಿತಾಗಿರ್ತಕ್ಕಂಥ ಮಾಹಿತಿ ಈ ಕೃತಿ ಒಳಗೈತಿ. ಅಂದ್ರೆ ಜರ್ಮನ್ರಲ್ಲಿ ಇರ್ತಕ್ಕಂಥ ಪುರಾತನವಾಗಿರ್ತಕ್ಕಂಥ ರೂಢಿ ಸಂಪ್ರದಾಯಗಳ ವಿಮರ್ಶೆ ಮತ್ತು ಚರ್ಚೆ ಐತಿ. ಏನೈತಿ ಜರ್ಮನಿಯ ಕೃತಿ ಒಳಗ? ಜರ್ಮನ್ನರ ಪುರಾತನವಾಗಿರ್ತಕ್ಕಂಥ ಹಳೆಯ ಪದ್ಧತಿಗಳು, ಹಳೆಯ ರೂಢಿಗಳು, ಹಳೆಯ ಸಂಪ್ರದಾಯಗಳ ವಿವರಣೆ ಐತಿ ಮತ್ತು ಅದರ ಬಗ್ಗೆ ಚರ್ಚೆ ಐತಿ. ಆ ಕಾಲದಲ್ಲಿ ಜರ್ಮನಿಯ ಸಾಮಾಜಿಕ ಸಂಸ್ಥೆಗಳ ಬಗ್ಗೆ, ಆ ಸಾಮಾಜಿಕ ಸಂಸ್ಥೆಗಳು ಎಷ್ಟು ಸಂಪತ್ತು ಭರಿತವಾಗಿದ್ದು ಅನ್ನೋದ್ರ ಕುರಿತು ಏನಪ್ಪಾ ಅಂದ್ರ ಚರ್ಚೆಗಳು ಮತ್ತು ವಿಷಯ ಈ ಕೃತಿ ಒಳಗೈತಿ. ಈ ಕೃತಿಯನ್ನ ಐತಿಹಾಸಿಕ ದೃಷ್ಟಿ ಒಳಗ ಅಧ್ಯಯನ ಮಾಡಿ ಈ ಕೃತಿಯನ್ನ ರಚನೆ ಮಾಡ್ಯಾರ.
ಬಹಳಷ್ಟು ಜನ ಏನಪ್ಪಾ ಅಂತಂದ್ರೆ ಈ ಮುಂಚೆನೆ ಏನಪ್ಪಾ ಅಂತಂದ್ರೆ ಜರ್ಮನ್ರ ಅಥವಾ ರೋಮನ್ ನಾಗರಿಕತೆ ಬಗ್ಗೆ ಅಥವಾ ರೋಮನರ ಚರಿತ್ರೆ ಬಗ್ಗೆ ಬಹಳಷ್ಟು ಕೃತಿಗಳನ್ನ ಬರೆದಿದ್ರೆ, ಆದ್ರೂ ಸಹ ಈ ಜರ್ಮನಿಯ ಕೃತಿ ಏನೈತಿ ಅಂತಂದ್ರೆ ಸ್ವತಂತ್ರವಾಗಿರ್ತಕ್ಕಂಥ, ಸರಳವಾಗಿರ್ತಕ್ಕಂಥ ಮತ್ತು ಪರಿಶುದ್ಧವಾಗಿರ್ತಕ್ಕಂಥ ಕೌಟುಂಬಿಕ ಜೀವನವನ್ನ ನಡೆಸುವ ರೋಮನ್ನರ ಪರಿಸ್ಥಿತಿ ಏನಿತ್ತು ಅಥವಾ ಜರ್ಮನಿಯ ಜನರ ಪರಿಸ್ಥಿತಿ ಏನಿತ್ತು ಆ ಪರಿಸ್ಥಿತಿಯನ್ನ ಈ ಕೃತಿ ಒಳಗ ವರ್ಣಿಸ್ಯಾನ, ಈ ಕೃತಿ ಒಳಗ ಉಲ್ಲೇಖಿಸ್ಯಾನ. ಜರ್ಮನಿ ಅನ್ನುವಂಥ ಕೃತಿ ಒಳಗೆ ಏನೈತಿ, ಇದು ಜರ್ಮನ್ನರ ಮತ್ತು ಜರ್ಮನ್ನರ ನಿವಾಸಿಗಳ ರೂಢಿ, ಸಂಪ್ರದಾಯ, ಅದರ ವಿವರಣೆ ಮತ್ತು ಚರ್ಚೆ ಐತಿ. ಅಲ್ಲಿರ್ತಕ್ಕಂಥ ಸಾಮಾಜಿಕ ಸಂಸ್ಥೆಗಳ ಶ್ರೀಮಂತಿಕೆ, ಸಂಪತ್ಭರಿತವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ಐತಿ. ಇದು ಒಂದು ಐತಿಹಾಸಿಕ ದೃಷ್ಟಿಕೋನವನ್ನ ಒಳಗೊಂಡಿರ್ತಕ್ಕಂಥ ಕೃತಿ. ರೋಮನ್ರಿಗೆ ಏನಪ್ಪಾ ಅಂತಂದ್ರೆ ರೋಮನ್ನರ ಸಮಗ್ರವಾಗಿರ್ತಕ್ಕಂಥ ಚರಿತ್ರೆ ತಿಳಿಸ್ತೈತಿ. ಸ್ವಾತಂತ್ರ್ಯವ, ಸರಳತೆ ಮತ್ತು ಪರಿಶುದ್ಧವಾಗಿರ್ತಕ್ಕಂಥ ಕೌಟುಂಬಿಕ ಜೀವನದ ವ್ಯವಸ್ಥೆ ಇತ್ತು ಅನ್ನೋದನ್ನ ಈ ಕೃತಿ ಏನಪ್ಪಾ ಅಂದ್ರೆ ತಿಳಿಸ್ತದೆ. ಅದಕ್ಕಾಗಿ ಇದೊಂದು ಐತಿಹಾಸಿಕ ಕೃತಿ ಅಂತ ಕರೀತಾರೆ. ಇನ್ನ ಎರಡು ಕೃತಿಗಳು ಬಹಳ ಇಂಪಾರ್ಟೆಂಟ್. ಇನ್ನು ಎರಡು ಕೃತಿಗಳು, ಒಂದು ಹಿಸ್ಟಾರೀಸ್ ಮತ್ತು ಇನ್ನೊಂದು ಹಿಸ್ಟಾರೀಸ್ ಮತ್ತು ಅನಾಲ್ಸ್ ಅನ್ನುವಂತ ಎರಡು ಕೃತಿಗಳು. ಈ ಎರಡು ಕೃತಿಗಳದಾವಲ್ಲ, ಈ ಎರಡು ಕೃತಿಗಳನ್ನ ಟೆಸಿಟಸ್ ತುಸಿಡಿಡಸ್ನ ಬರಹಗಳ ಹಾಗೆ ಬರೆದ ಅಂತ ಹೇಳ್ತಾರೆ. ಅಂದ್ರೆ ತುಸಿಡಿಡಸ್ ಹೇಗೆ ಬರ್ದ, ಹೆರಾಡಟಸ್ನ ಹಾಗೆ ಐತಿಹ್ಯಗಳನ್ನ, ಕಥೆಗಳನ್ನ ಯಾರೋ ಹೇಳಿದ್ದು ಅದನ್ನ ಬರೀಲಿಲ್ಲ. ತುಸಿಡಿಡಸ್ ಏನಪ್ಪಾ ಅಂದ್ರ ಐತಿಹಾಸಿಕವಾಗಿ ವೈಜ್ಞಾನಿಕ ತಳಗಟ್ಟಿನ ಮೇಲೆ ಬರ್ದ ಅಂತ. ಯಾವ್ದೋ ಒಂದು ಘಟನೆ ನಡಿಬೇಕು ಅಂತಂದ್ರೆ ಅದು ಘಟನೆ ಏಕೆ ನಡೀತು ಮತ್ತು ಹೇಗೆ ನಡೀತು ಅಂತ, ಏಕೆ ಮತ್ತು ಹೇಗೆ ಅನ್ನೋದ್ರ ಕುರಿತು ಚರ್ಚಿಸುವ, ಪ್ರಶ್ನಿಸುವಂತಹ ವಿಷಯಗಳು ಈ ಹಿಸ್ಟರೀಸ್ ಮತ್ತು ಅನಾಲ್ಸ್ ಅನ್ನುವಂಥ ಕೃತಿ ಒಳಗದಾವ. ಅಂದ್ರೆ ತುಸಿಡಿಡಸ್ ಒಂದು ಘಟನೆ ಏನೈತಿ, ಆ ಘಟನೆಗಳು ಏಕೆ ಮತ್ತು ಹೇಗೆ ಅನ್ನೋದನ್ನ ವಿವರಣಾತ್ಮಕವಾಗಿರ್ತಕ್ಕಂಥ ಮಾಹಿತಿ ಕೊಡ್ತಿದ್ದ. ಅದೇ ಪದ್ಧತಿ ಒಳಗ ಟೆಸಿಟಸ್ ಏನಪ್ಪಾ ಅಂದ್ರೆ ಹಿಸ್ಟಾರೀಸ್ ಮತ್ತು ಅನಾಲ್ಸ್ ಅನ್ನುವಂಥ ಕೃತಿಯನ್ನ ಬರೀತಾನೆ. ಅದರಲ್ಲಿ ಚರ್ಚೆ ಮಾಡ್ತಾನೆ, ಒಂದು ಘಟನೆ ಯಾಕಾಯ್ತು, ಹೇಗಾಯ್ತು ಅನ್ನೋದ್ರ ಕುರಿತು ಚರ್ಚೆ ಮಾಡ್ತಾನೆ. ವೈಯಕ್ತಿಕ ಏನಪ್ಪಾ ಅಂದ್ರೆ ಮನಸ್ಸು ಮತ್ತು ವ್ಯಕ್ತಿತ್ವವನ್ನ ಕುರಿತು ಚಿಂತಿಸುವಂತ ಪ್ರಯತ್ನ ಈ ಕೃತಿಯಿಂದ ಪ್ರಾರಂಭ ಮಾಡ್ತಾನೆ. ಹೀಗಾಗಿ ಬಹಳಷ್ಟು ಜನ ಏನಪ್ಪಾ ಅಂತಂದ್ರ ವಿಮರ್ಶಾತ್ಮಕವಾಗಿ ಇಡೀ ಏನಪ್ಪಾ ಅಂದ್ರೆ ರೋಮನ್ನರ ಚರಿತ್ರೆಯನ್ನು ವಿಮರ್ಶಾತ್ಮಕವಾಗಿ ಬರೆಯುವಂತಹ ಒಂದು ಸಾಧ್ಯತೆ ಈ ಹಿಸ್ಟಾರೀಸ್ ಮತ್ತು ಅನಾಲ್ಸ್ ಅನ್ನುವಂಥ ಕೃತಿ ಒಳಗೈತಿ. ಅಂದ್ರೆ ನಾನು ಬರೇ ಹಿಸ್ಟಾರೀಸ್ ಮತ್ತು ಅನಾಲ್ಸ್ ಕೃತಿ ಹೇಗೈತಿ ಅಂದ್ರೆ ತುಸಿಡಿಡಸ್ನ ವೈಜ್ಞಾನಿಕ ರೀತಿ ಒಳಗೆ ಹೇಗೈತೋ, ಅಂದ್ರೆ ಯಾವ್ದಾದ್ರು ಒಂದು ಘಟನೆ ನಡೀತಂದ್ರೆ ಆ ಘಟನೆ ಏಕಾಯ್ತು ಮತ್ತು ಹೇಗಾಯ್ತು ಅನ್ನೋದ್ರ ವಿವರಣೆ ಏನೈತೋ, ವಿಮರ್ಶೆಗಳೇನಿದಾವ, ಚರ್ಚೆಗಳೇನಿದಾವ, ಆ ಅಂಶಗಳು ಈ ಎರಡು ಕೃತಿ ಒಳಗೆ ಅದಾವ. ಹಾಗಾದ್ರೆ ಮೊದಲನೇದು ಹಿಸ್ಟಾರೀಸ್ ಅನ್ನುವಂತ ಏನ್ ಕೃತಿ ಐತಲ್ಲ, ಈ ಹಿಸ್ಟಾರೀಸ್ ಅನ್ನುವಂತ ಕೃತಿ ರೋಮನ್ರೊಳಗ ಕ್ರಿಸ್ತಶಕ 69 ಹಿಸ್ಟಾರೀಸ್ ಅನ್ನುವಂತ ಕೃತಿ ಕ್ರಿಸ್ತಶಕ 69 ಕ್ರಿಸ್ತಶಕ 69 ಉಂಟಾಗಿರ್ತಕ್ಕಂಥ ರಾಜಕೀಯ ಸಂದಿಗ್ಧ ಪರಿಸ್ಥಿತಿ ಏನೈತಿ ಅಲ್ಲಿದಿಂದ ಆರಂಭ ಆಗ್ತೈತಿ. ಇದನ್ನ ಬರೀತಕ್ಕಂಥ ಸಂದರ್ಭದೊಳಗ ಹಿಸ್ಟಾರೀಸ್ ಏನ್ ಕೃತಿ ಬರೀತಾನ ಅಂದ್ರೆ ರೋಮನ್ ಚರಿತ್ರೆ ಅಂತ. ಹಿಸ್ಟ್ರಿ ಅಂತಂದ್ರೆ ರೋಮನ ಇತಿಹಾಸ ಅಂತ. ಈ ರೋಮ್ನಲ್ಲಿರ್ತಕ್ಕಂಥ ಹಳೆಯ ಗಣರಾಜ್ಯಗಳೇನದಾವಲ್ಲ, ಹಳೆಯ ಗಣರಾಜ್ಯಗಳು ಅಂತ ಕರಿತೀವಿ, ಆ ರೋಮ್ನ ಹಳೆಯ ಗಣರಾಜ್ಯಗಳ ವಿಷಯಗಳನ್ನೇನಪ್ಪಾ ಅಂದ್ರೆ ಈ ಕೃತಿ ಒಳಗ ಬರೀತಾನ. ಈ ಕೃತಿ ಒಳಗೆ ಏನಪ್ಪಾ ಅಂದ್ರ ವೈಯಕ್ತಿಕ ಗುಣಗಳು ಮತ್ತು ಆ ಸಂದರ್ಭದಲ್ಲಿ ಅವರವರ ನಡತೆಗಳ ಬಲ ಮತ್ತು ಅಲ್ಲಿರ್ತಕ್ಕಂಥ ಕಥೆಗಳು ಇವೆಲ್ಲ ಮತ್ತು ಅದರ ಜೊತೆ ಅದರ ವ್ಯಾಪ್ತಿ, ಅದಕ್ಕಿರ್ತಕ್ಕಂತಹ ಅಂಶಗಳು ಅಂದ್ರೆ ಒಳ್ಳೆಯದಾಗ್ಲಿ ಮತ್ತು ಕೆಟ್ಟದಾಗ್ಲಿ, ನಾವು ಸದ್ಗುಣ ಮತ್ತು ದುರ್ಗುಣ ಅಂತ ಕರಿತೀವಿ. ಆ ಸದ್ಗುಣ ಮತ್ತು ದುರ್ಗುಣಗಳು ಎಲ್ಲವನ್ನ ಏನಪ್ಪಾ ಅಂದ ವರ್ಣಿಸ್ತಕ್ಕಂಥ ಕೃತಿ ಇದು ಒಂದು ಹಿಸ್ಟಾರೀಸ್ ಅಂತ ಕರಿತೀವಿ. ಇದನ್ನ ಐತಿಹಾಸಿಕ ನಿರ್ಣಯ ನೀಡ್ತಕ್ಕಂಥ ಕೃತಿ ಅಂತ ಕರಿತೀವಿ. ಒಬ್ಬ ಶ್ರೇಷ್ಠ ಇತಿಹಾಸಕಾರ ಅಂತೇಳಿ ಇದರಿಂದ ಟೆಸಿಟಸ್ ಏನಪ್ಪಾ ಅಂದ್ರ ಗುರುತಿಸಿಕೊಳ್ತಾನ. ಅವೊಬ್ಬ ಚಿಂತನಕಾರ ಅಂತ ಈ ಕೃತಿಯಿಂದ ಗುರುತಿಸಿಕೊಳ್ತಕ್ಕಂಥ ಆಗ್ತದೆ. ಇನ್ನೊಂದು ಕೃತಿ ಏನೈತಲ್ಲ ಅದು ಅನಾಲ್ಸ್ ಅಂತೇಳಿ. ಈ ಅನಾಲ್ಸ್ ಅನ್ನುವಂಥ ಕೃತಿ ಏನಪ್ಪಾ ಅಂದ್ರ ಬಹುಶಃ ಏನಪ್ಪಾ ಅಂದ್ರೆ ಟೆಸಿಟಸ್ ಅಗಸ್ಟಸ್ ಏನಪ್ಪಾ ಅಂದ್ರೆ ಸಾಯುಕ್ಕಿಂತ ಮುಂಚಿತವಾಗಿ, ಅಗಸ್ಟಸ್ ಅಂತೇನೆ ಇರ್ತಾನಲ್ಲ ಅವನ ಸಾಯುಕ್ಕಿಂತ ಮುಂಚಿತವಾಗಿ ಏನಪ್ಪಾ ಅಂತಂದ್ರೆ ಅವನ್ ಸಾಯುಕ್ಕಿಂತ ಮುಂಚಿತವಾಗಿರ್ತಕ್ಕಂಥ ಕಾಲದ ಕುರಿತು ಈ ಅನಾಲ್ಸ್ ಅನ್ನುವಂಥ ಕೃತಿ ಒಳಗೆ ಏನಪ್ಪಾ ಅಂದ್ರೆ ಚರ್ಚೆ ಮಾಡ್ತಾನೆ. ಏನ್ ಚರ್ಚೆ ಮಾಡ್ತಾನ ಅಂತಂದ್ರ ರೋಮಿನ ವಿಶೇಷವಾಗಿರ್ತಕ್ಕಂಥ ನೈತಿಕತೆಗಳು ಮತ್ತು
ಬೋಧನೆಯ ಉದ್ದೇಶಗಳನ್ನ ಪ್ರಮುಖವಾಗಿ ಇದರಲ್ಲಿ ಚರ್ಚೆ ಮಾಡ್ತಾನೆ. ಅಂದ್ರೆ ಅವನಲ್ಲಿ ಟ್ಯಾಸಿಟಸ್ನ ಸಾಯೋಕ್ಕಿಂತ ಮುಂಚಿತವಾಗಿನೇ ರೋಮದ ವಿಶೇಷತೆಗಳೇನಿದಾವ ಮತ್ತು ನೈತಿಕತೆ ಏನೈತಿ ಮತ್ತು ಬೋಧನಾತ್ಮಕವಾಗಿರ್ತಕ್ಕಂಥ ಉದ್ದೇಶಗಳು ಏನದಾವ ಅನ್ನೋದು ಈ ಕೃತಿ ಒಳಗೆ ಪ್ರಮುಖವಾಗಿರ್ತಕ್ಕಂಥ ಅಂಶ. ಇದ್ರ ಜೊತೆ ಟ್ಯಾಸಿಟಸ್ ಏನಪ್ಪಾ ಅಂತಂದ್ರೆ ಅಲ್ಲಿಯ ಪ್ರಾಂತೀಯ ವ್ಯವಹಾರಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾನೆ, ಸಾರ್ವಜನಿಕ ಆಡಳಿತದ ಬಗ್ಗೆ ಮಾಹಿತಿಯನ್ನ ಕೊಡ್ತಾನೆ, ಅಲ್ಲಿರ್ತಕ್ಕಂಥ ಸಾಮಾಜಿಕ ಮತ್ತು ಆರ್ಥಿಕ ವಿಷಯಗಳ ಬಗ್ಗೆ ಏನಪ್ಪಾ ಅಂದ್ರೆ ಸ್ಥೂಲವಾಗಿರ್ತಕ್ಕಂಥ ಮಾಹಿತಿ ಅಥವಾ ವಿಷಯವನ್ನ ಪ್ರಸ್ತಾಪನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ. ಆ ಸಂದರ್ಭದಲ್ಲಿರ್ತಕ್ಕಂಥ ಪ್ರಧಾನ ವ್ಯಕ್ತಿಗಳು ಮತ್ತು ಆ ಪ್ರಧಾನ ವ್ಯಕ್ತಿಗಳ ಕಾಲದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಕಾಲ್ಪನಿಕ ಮತ್ತು ನಾಟಕೀಯವಾಗಿ ಏನಪ್ಪಾ ಅಂತಾರ ಕಾಲ್ಪನಿಕವಾಗಿ ಮತ್ತು ದೊರಕಿರ್ತಕ್ಕಂಥ ಆಧಾರಗಳ ಮೇಲೆ ಅದನ್ನ ರಚನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ. ಅಲ್ಲಿರ್ತಕ್ಕಂಥ ಚಕ್ರವರ್ತಿಗಳು ಅಲ್ಲಿರ್ತಕ್ಕಂಥ ಕುಲೀನ ವರ್ಗದವರ ಮಧ್ಯೆ ಇರ್ತಕ್ಕಂಥ ಸಂಬಂಧಗಳೇನದಾವಲ್ಲ ಆ ಸಂಬಂಧಗಳ ಕುರಿತು ವಿಮರ್ಶಾತ್ಮಕವಾಗಿ ಚರ್ಚೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ. ತಾನು ಬರೀತಕ್ಕಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿರ್ತಕ್ಕಂಥ ದೃಷ್ಟಿ, ಏಕಪಕ್ಷೀಯವಾಗಿರ್ತಕ್ಕಂಥ ಒಲವು, ಕಪ್ಪು ಕನ್ನಡಕವನ್ನ ಹಾಕೊಂಡು ಹೆಚ್ಚು ಕಡಿಮೆ ಏನಪ್ಪಾ ಅಂತಂದ್ರೆ ಎಲ್ಲಾ ಚಕ್ರವರ್ತಿಗಳು ಕುಲೀನ ವರ್ಗದವರನ್ನ ಶೋಷಣೆ ಮಾಡೋದು, ಕುಲೀನ ವರ್ಗದವರನ್ನ ದಬ್ಬಾಳಿಕೆ ಮಾಡೋದು, ಕುಲೀನ ವರ್ಗದವರ ಸ್ಥಿತಿ ಬಹುತೇಕ ಚಿಂತಾಜನಕ ಆಗಿತ್ತು ಅನ್ನುವಂಥ ಬರಹಗಳನ್ನ ಮಾತ್ರ ಏನಪ್ಪಾ ಅಂದ್ರೆ ಟ್ಯಾಸಿಟಸ್ ಏನಪ್ಪಾ ಅಂದ್ರೆ ಹೇಳ್ತಾನೆ. ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು 5ನೇ ಕೃತಿ ಅಂತಂದ್ರೆ ಅನಾಲ್ಸ್ ಅನ್ನುವಂಥ ಕೃತಿ. ಇದು ಅಗಸ್ಟಸ್ನ ಮರಣದಕ್ಕಿಂತ ಮುಂಚಿತವಾಗಿ ರಚನೆಯಾಗಿರ್ತಕ್ಕಂಥ ಕೃತಿ ಅಂತ ಕರಿತೀವಿ. ಇದು ಬಹುತೇಕವಾಗಿ ರೋಮ್ನ ವಿಶೇಷವಾಗಿರ್ತಕ್ಕಂಥ ನೈತಿಕ ಮತ್ತು ಬೋಧನಾತ್ಮಕವಾಗಿರ್ತಕ್ಕಂಥ ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಮತ್ತು ರೋಮ್ನ ಪ್ರಾಂತೀಯ ವ್ಯವಹಾರಗಳು, ಸಾರ್ವಜನಿಕ ಆಡಳಿತ, ಸಾಮಾಜಿಕ ಮತ್ತು ಆರ್ಥಿಕ ವಿಷಯಗಳ ಬಗ್ಗೆ ಸ್ಥೂಲವಾಗಿರ್ತಕ್ಕಂಥ ಪ್ರಸ್ತಾವನೆ ಈ ಕೃತಿ ಒಳಗೈತಿ. ಇಲ್ಲಿ ರೋಮ್ದಲ್ಲಿ ಬರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಆ ವ್ಯಕ್ತಿಗಳ ಜೀವನದಲ್ಲಿ ಮತ್ತು ಸಂಭವಿಸಿರ್ತಕ್ಕಂಥ ಘಟನೆಗಳ ಬಗ್ಗೆ ಏನಪ್ಪಾ ಅಂದ್ರೆ ಸ್ಥೂಲವಾಗಿರ್ತಕ್ಕಂಥ ವಿಚಾರಗಳದಾವ. ಬಹಳಷ್ಟು ಜನ ಈ ಅನಾಲ್ಸ್ ಅನ್ನುವಂಥ ಕೃತಿಯನ್ನ ವಿಮರ್ಶೆ ಮಾಡ್ತಕ್ಕಂಥ ಸಂದರ್ಭದೊಳಗ ಟ್ಯಾಸಿಟಸ್ ಕುರಿತು ಹೇಳ್ತಾರ. ಟ್ಯಾಸಿಟಸ್ ರೋಮ್ನಲ್ಲಿ ಆಗಿ ಹೋಗಿರ್ತಕ್ಕಂಥ ಪ್ರತಿಯೊಬ್ಬ ಚಕ್ರವರ್ತಿಗಳು ಸಮಾಜದಲ್ಲಿರ್ತಕ್ಕಂಥ ಕುಲೀನ ವರ್ಗದವರ ಶೋಷಣೆ, ದಬ್ಬಾಳಿಕೆ ಮತ್ತು ಅವರ ಸ್ಥಿತಿ ಏನಪ್ಪಾ ಅಂದ್ರೆ ಚಿಂತಾಜನಕ ಆಗಿತ್ತು ಅಂತ. ಯಾರ್ದು? ಸಮಾಜದಲ್ಲಿರ್ತಕ್ಕಂಥ ಕುಲೀನ ವರ್ಗದವರ ಸ್ಥಿತಿ ಚಿಂತಾಜನಕ ಆಗಿತ್ತು. ಅಂದ್ರೆ ಚಕ್ರವರ್ತಿಗಳು ಸಮಾಜದಲ್ಲಿರುವಂತ ಕುಲೀನ ವರ್ಗದವರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ರು ಅನ್ನುವಂತ ಅಂಶ ಈ ಒಂದು ಏನಪ್ಪಾ ಅಂದ್ರ ಅನಾಲ್ಸ್ ಅನ್ನುವಂಥ ಕೃತಿ ಒಳಗ ನಾವು ಸರ್ವೇ ಸಾಮಾನ್ಯವಾಗಿ ಬಿಂಬಿತವಾಗಿರ್ತಕ್ಕಂಥದ್ದು ಅಂತ ಇತಿಹಾಸಕಾರರು ಹೇಳ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈ ಟ್ಯಾಸಿಟಸ್ ಏನಪ್ಪಾ ಅಂತಂದ್ರೆ ತಾನ ಕೃತಿಯನ್ನ ರಚನೆ ಮಾಡ್ತಕ್ಕಂಥ ಸಂದರ್ಭದೊಳಗ ಸಾಕಷ್ಟು ಕೃತಿಗಳನ್ನ ಅಂದ್ರೆ ಸಾಕಷ್ಟು ಆಧಾರಗಳನ್ನ ಏನಪ್ಪಾ ಅಂತಂದ್ರೆ ಪಡ್ಕೊಳ್ತಾನ. ಆ ಆಧಾರಗಳ ಮೇಲೇನೆ ಏನಪ್ಪಾ ಅಂದ್ರ ಅವುಗಳನ್ನ ಆಧಾರವಾಗಿ ಇಟ್ಟುಕೊಂಡು ಸಾಹಿತ್ಯವನ್ನ ರಚನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಟ್ಯಾಸಿಟಸ್ಗೆ ಏನಪ್ಪಾ ಅಂತಂದ್ರ ಈ 5 ಕೃತಿಗಳು ಬಹಳ ಮುಖ್ಯವಾಗಿ ನೋಡಿದ ಮೇಲೆ ಡೈಲಾಗ್ಸ್ ಆನ್ ಒರೇಟರ್ಸ್, ಆಮೇಲೆ ಲೈಫ್ ಆಫ್ ಅಗ್ರಿಕೋಲಾ, ಜರ್ಮನಿಯಾ, ಹಿಸ್ಟೋರೀಸ್ ಮತ್ತು ಅನಾಲ್ಸ್ ಅಂತಕ್ಕಂಥ ಕೃತಿಗಳನ್ನ ರಚನೆ ಮಾಡ್ತಕ್ಕಂಥ ಸಂದರ್ಭದೊಳಗ ಇತಿಹಾಸದ ಗರ್ಭದಲ್ಲಿ ಹುದುಗಿ ಹೋಗಿ ಧೂಳು ಹತ್ತಿರ್ತಕ್ಕಂಥ ದಾಖಲೆಗಳನ್ನ ಎಲ್ಲವನ್ನ ಸಂಗ್ರಹ ಮಾಡ್ಕೊಂತಾನ, ಅದನ್ನ ಶುಚಿಗೊಳಿಸ್ತಾನೆ, ಅದನ್ನ ಓದ್ಕೊಳ್ತಾನೆ. ಮತ್ತು ಅದ್ರ ಜೊತೆ ತನ್ನ ಸ್ನೇಹಿತರು ಏನದಾರಲ್ಲ ತನ್ನ ಸ್ನೇಹಿತರಿಂದ ಮಾಹಿತಿಗಳನ್ನ ಪಡ್ಕೊಳ್ತಾನ. ಸಮಕಾಲೀನ ವ್ಯಕ್ತಿಗಳಿಂದ ಏನಪ್ಪಾ ಅಂದ್ರ ಅವರಿಂದ ಮಾಹಿತಿಗಳನ್ನ ಪಡ್ಕೊಳ್ತಾನ ಮತ್ತು ತನ್ನ ವಿವೇಚನೆಯಿಂದ ತಾನು ಯೋಚನೆ ಮಾಡ್ಕೊಂಡು ಏನಪ್ಪಾ ಅಂದ್ರ ತನ್ನ ಈ 5 ಪ್ರಮುಖವಾಗಿರ್ತಕ್ಕಂಥ ಕೃತಿಗಳನ್ನ ರಚನೆ ಮಾಡ್ಕೊಂಡು ಅವ ಒಬ್ಬ ಶ್ರೇಷ್ಠ ಇತಿಹಾಸಕಾರ ಅಂತ ಅನ್ನಿಸ್ಕೊಳ್ತಾನೆ. ಇನ್ನು ಪ್ರಶ್ನೆ ಕೇಳಬಹುದು, ಟ್ಯಾಸಿಟಸ್ನ ಬರವಣಿಗೆಯ ಲಕ್ಷಣ ಅಂತೇಳಿ ಕೇಳಿದಾಗ ಟ್ಯಾಸಿಟಸ್ನ ಬರವಣಿಗೆಯ ಲಕ್ಷಣಗಳು ಏನಂದ್ರೆ ಅವನ ಬರವಣಿಗೆಗಳನ್ನ ನೋಡಿದಾಗ ಅವನಲ್ಲಿ ಅಗಾಧವಾಗಿರ್ತಕ್ಕಂಥ ಕಲ್ಪನಾ ಶಕ್ತಿ ಇತ್ತು ಅಂತ ಅವನ ಬರವಣಿಗೆಯ ಲಕ್ಷಣದಿಂದ ಗೊತ್ತಾಗ್ತದೆ. ಅಂದ್ರೆ ಅವನ ಬರವಣಿಗೆ ಲಕ್ಷಣದಾಗ ಅವನಿಗೆ ಅಗಾಧವಾಗಿರ್ತಕ್ಕಂಥ ಕಲ್ಪನಾ ಶಕ್ತಿ ಇತ್ತು ಅನ್ನೋದನ್ನ ಗೊತ್ತಾಗ್ತದೆ. ಇದರ ಜೊತೆ ಅವನ ಇನ್ನೊಂದು ಬರವಣಿಗೆ ಲಕ್ಷಣ ಏನು ಅಂತಂದ್ರೆ ಅವನು ಗ್ರಂಥಗಳಲ್ಲಿ ಇರ್ತಕ್ಕಂಥ ಅಂದ್ರೆ ಆಧಾರಗಳನ್ನ ಏನು ಪಡ್ಕೊಂಡಿರ್ತಾನಲ್ಲ ಆ ಆಧಾರಗಳಿರ್ತಕ್ಕಂಥ ಬೇರೆ ಬೇರೆ ವಿಷಯಗಳ ಬಗ್ಗೆ ವಿಮರ್ಶಾತ್ಮಕವಾಗಿ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಅವುಗಳನ್ನ ಅಧ್ಯಯನ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ.
ಟೆಸಿಟಸ್ನಿಗೆ ಎಷ್ಟು ಬುದ್ಧಿ ಇತ್ತು ಅಂತಂದ್ರ ಅವ ದೊರಕಿರ್ತಕ್ಕಂಥ ಆಧಾರಗಳನ್ನ ತೀಕ್ಷ್ಣವಾಗಿ ಅತಿ ಸೂಕ್ಷ್ಮವಾಗಿ ಅದನ್ನ ಗ್ರಹಿಸಿಕೊಳ್ತಾನ ಮತ್ತು ಅಲ್ಲಿ ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಷಯಗಳು ಇದ್ದು ಅಂತಂದ್ರ ಆ ವಿಷಯಗಳ ಕುರಿತು ಆಳವಾಗಿರ್ತಕ್ಕಂಥ ಚರ್ಚೆಯನ್ನ ಮಾಡ್ತಕ್ಕಂಥ ಶಕ್ತಿ ಟೆಸಿಟಸ್ಗಿತ್ತು ಅಂತ. ಅದು ಅವನ ಬರವಣಿಗೆಯಲ್ಲಿರ್ತಕ್ಕಂಥ ಪ್ರಮುಖವಾದ ಲಕ್ಷಣ ಅಂತ ಕಣ್ಕೊಂತೀವಿ. ಇದ್ರ ಜೊತೆ ಟೆಸಿಟಸ್ ಏನಪ್ಪಾ ಅಂದ್ರ ವಿಷಯಗಳು ಏನದವ ಇದ್ದದ್ದನ್ನ ಇದ್ದ ಹಾಗೆ ಹೇಳುವಂತ ಪ್ರವೃತ್ತಿ ಅವನಲ್ಲಿ ಪ್ರಬಲವಾಗಿರೋದು ಅವನ ಬರವಣಿಗೆಯ ಲಕ್ಷಣ ಅಂತ ಕರ್ಕೊಂತೀವಿ. ಅವ ಇದ್ದದ್ದನ್ನ ಇದ್ದದ ಹಾಗೆ ಹೇಳ್ತಾನ ಅನ್ನೋದಕ್ಕೆ ನಾವು ಮುಖ್ಯವಾಗಿ ಉದಾಹರಣೆ ಏನ್ ಹೇಳ್ತೀವಿ ಅಂತಂದ್ರೆ, ಕುಲೀನ ವರ್ಗದವರನ್ನ ಶೋಷಣೆ ಮಾಡ್ತಕ್ಕಂಥ ಚಕ್ರವರ್ತಿಯ ಶೋಷಣೆನೇ ಯಥಾವತ್ತಾಗಿ ಬರೀತಾನೆ. ಅಲ್ಲೇನಪ್ಪಾ ಅಂದ್ರೆ ಚಕ್ರವರ್ತಿಗಳು ಏನಪ್ಪಾ ಅಂತಂದ್ರ ಅವರ ಆಡಳಿತ ವೈಖರಿಯನ್ನ ಟೀಕೆ ಮಾಡ್ತಕ್ಕಂಥ ನಿರೂಪಣೆ ಮಾಡ್ತಕ್ಕಂಥ ಬರಹಗಳನ್ನೇನಪ್ಪಾ ಅಂದ್ರೆ ನಾವು ಕಾಣ್ತೀವಿ. ಇದರ ಜೊತೆ ಏನಪ್ಪಾ ಅಂತಂದ್ರ ಅವ ಒಬ್ಬ ಪರಿಶ್ರಮಿಯಾಗಿದ್ದ, ಅವ ಒಬ್ಬ ಪ್ರತಿಭೆ ಉಳ್ಳಂತವಾಗಿದ್ದ. ಬಾಯಿ ಮಾತಿನ ಮೂಲಕ ಏನಾದ್ರೂ ವಿಷಯಗಳನ್ನ ಪಡ್ಕೊಳ್ತಾನಲ್ಲ, ಯಾರಾದ್ರೂ ಬಾಯಿಯಿಂದ ಬಾಯಿಗೆ ಹೇಳ್ಕೊಂಡು ವಿಷಯಗಳನ್ನ ಅಂದ್ರೆ ತನ್ನ ಸ್ನೇಹಿತರಿಂದ ದಾಖಲೆಗಳನ್ನ ಪಡ್ಕೊಂಡ, ತನ್ನ ಸಮಕಾಲೀನವರಿಂದ ದಾಖಲೆಗಳನ್ನ ಪಡ್ಕೊಂಡ, ಬಾಯಿ ಮಾತಿನಿಂದ ಹೇಳಿರ್ತಕ್ಕಂಥ ಹೇಳಿಕೆಗಳನ್ನ ಅದನ್ನ ಪಡ್ಕೊಳ್ತಾನೋ, ಆ ಪಡ್ಕೊಂಡಿರ್ತಕ್ಕಂಥ ಆಧಾರಗಳ ಮೇಲೆ ವೈಯಕ್ತಿಕವಾಗಿರ್ತಕ್ಕಂಥ ದಾಖಲೆಗಳು, ಪತ್ರಗಳು ಮತ್ತು ಗೌಣವಾಗಿರ್ತಕ್ಕಂಥ ಸಾಹಿತ್ಯದ ಕೃತಿಗಳನ್ನ ವಿಮರ್ಶೆ ಮಾಡಿ, ಅದು ವಿಚಾರ ಮಾಡಿ, ಅವುಗಳನ್ನ ಬಳಸಿಕೊಂಡು ಏನಪ್ಪಾ ಅಂದ್ರೆ ಅವ ಕೃತಿಗಳನ್ನ ರಚಿಸಿದ್ದು ಅವನ ಬರಹಗಳಿಂದ ಏನಪ್ಪಾ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಕಾಣ್ತವ. ಆದ್ರೆ ಒಟ್ಟು ಬರಹಗಳನ್ನ ನೋಡಿದಾಗ ಈ ಬರಹದಲ್ಲಿ ಏನಪ್ಪಾ ಅಂದ್ರೆ ಸ್ಪಷ್ಟವಾಗಿ ಕಾಣೋದೇನು ಅಂತಂದ್ರೆ ಅವನ ಕೃತಿಗಳು ಸಾಹಿತ್ಯಾತ್ಮಕವಾಗಿ ರಚನೆ ಆಗಿರ್ತಕ್ಕಂಥದ್ದು ಒಂದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನು ಕೆಲವೊಬ್ಬರು ಇತಿಹಾಸಕಾರರು ಹೇಳ್ತಾರ, ಟೆಸಿಟಸ್ನ ಬರವಣಿಗೆಗಳು ಎಷ್ಟೆಲ್ಲ ಒಳ್ಳೆಯದಾದರೂ ಅದು ದೋಷಗಳಿಂದ ಮುಕ್ತ ಆಗಿಲ್ಲ, ಅದರಲ್ಲೂ ಕೆಲವು ದೋಷಗಳದಾವ ಅನ್ನೋದನ್ನ ಎತ್ತಿ ತೋರಿಸ್ತಾರೆ. ಆ ದೋಷಗಳು ಏನು ಅಂತಂದ್ರೆ, ಟೆಸಿಟಸ್ನ ಬರವಣಿಗೆಗಳಲ್ಲಿ ಏನಪ್ಪಾ ಅಂದ್ರೆ ಮೊದಲನೇದು ಅವನ ಬರವಣಿಗೆ ಸುಸಂಬದ್ಧವಾಗಿರ್ತಕ್ಕಂಥ ಬರವಣಿಗೆ ಆಗಿರ್ಲಿಲ್ಲ. ವಿಶಾಲವಾಗಿರ್ತಕ್ಕಂಥ ಯೋಜನೆಗಳು ಅಥವಾ ವಿಶಾಲವಾಗಿರ್ತಕ್ಕಂಥ ಮಾಹಿತಿ ಅವನ ಬರವಣಿಗೆಯಲ್ಲಿ ಇಲ್ಲದೆ ಇರೋದು ಅದು ದೋಷ ಅಂತ ಕೆಲವೊಬ್ರು ಹೇಳ್ತಾರೆ. ಇನ್ನೂ ಕೆಲವು ಇತಿಹಾಸಕಾರರು ಹೇಳ್ತಾರ, ಟೆಸಿಟಸ್ನ ಬರವಣಿಗೆಗಳು ಏನಪ್ಪಾ ಅಂದ್ರೆ ಸಾಹಿತ್ಯ ರೂಪದಲ್ಲಿದ್ದೇ ಹೊರತು ಅದು ವೈಜ್ಞಾನಿಕ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ಇರಲಿಲ್ಲ ಅಂತೇಳಿ ಕೆಲವು ಇತಿಹಾಸಕಾರರು ಅವನ ಬರವಣಿಗೆ ದೋಷವನ್ನ ಹೇಳ್ತಾರೆ. ಇನ್ನೊಂದು ಅವನ ಬರವಣಿಗೆ ದೋಷ ಏನು ಅಂತಂದ್ರೆ, ಅವನ ಬರವಣಿಗೆಗಳು ಸಂಪೂರ್ಣವಾಗಿ ಭಾವನೆಗಳಿಂದ ಕೂಡಿರ್ತಕ್ಕಂಥವು, ಭಾವನೆ ರಹಿತವಾಗಿರ್ತಕ್ಕಂಥವುದಲ್ಲ, ಭಾವನೆಗಳ ಸಹಿತವಾಗಿರ್ತಕ್ಕಂಥ ಬರವಣಿಗೆಗಳು ಅಂತ. ಯಾವುದಾದ್ರೂ ಒಂದು ವಿಷಯವನ್ನ ಹೇಳುವಂತ ಸಂದರ್ಭದೊಳಗೆ ಭಾವನಾತ್ಮಕವಾಗಿ ಹೇಳೋದು, ನೈಜವಾಗಿ ಹೇಳೋದ್ರೆ ಭಾವನಾತ್ಮಕವಾಗಿ ಹೇಳಿರ್ತಕ್ಕಂಥ ಬರಹಗಳೇ ಅವನ ಬರವಣಿಗೆ ಒಳಗೆ ಹೆಚ್ಚದವ. ಅದಕ್ಕೇನಪ್ಪಾ ಅಂತಂದ್ರೆ ಅವನ ಚಿಂತನೆ, ಅವನ ಬರಹಗಳು ಭಾವನಾತ್ಮಕಗಳಿಂದ ಮುಕ್ತಾಗಿಲ್ಲ. ಇದು ಅವನ ಬರವಣಿಗೆಯ ದೋಷ ಅಂತ ಹೇಳ್ಕೊಂತಾರೆ. ಇದ್ರ ಜೊತೆ ಅವನ ಬರವಣಿಗೆಯ ದೋಷವನ್ನ ಏನಪ್ಪಾ ಅಂತಂದ್ರೆ ಅವನಲ್ಲಿರ್ತಕ್ಕಂಥ ಸೋಮಾರಿತನ, ವಿಷಯಗಳನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡದೇ ಇರುವಂತ ಗುಣ ಮತ್ತು ಯಾರೋ ಹೇಳಿರ್ತಕ್ಕಂಥ ವಿಷಯ ಸತ್ಯ ಅಂತ ನಂಬಿ ಅದೇ ವಿಷಯವನ್ನ ಪ್ರಸ್ತಾಪನೆ ಮಾಡ್ತಕ್ಕಂಥ ಗುಣಗಳು ಪ್ರತಿಯೊಂದರಲ್ಲಿ ಏನಪ್ಪಾ ಅಂದ್ರೆ ಎದ್ದು ಕಾಣಿಸ್ತವ. ಇದು ಅವನ ಬರವಣಿಗೆಯಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ದೋಷ ಅಂತ ಕರಿತೀವಿ. ಅಂದ್ರೆ ಒಟ್ಟಿನೊಳಗೆ ಹೇಳ್ಬೇಕು ಅಂತಂದ್ರೆ ಒಬ್ಬ ಇತಿಹಾಸಕಾರನ ಬರಹಗಳನ್ನಾಗ್ಲಿ ಅವನ ವ್ಯಕ್ತಿತ್ವವನ್ನಾಗ್ಲಿ ನೋಡುವಂತ ಸಂದರ್ಭದೊಳಗ ಬಹಳಷ್ಟು ಇತಿಹಾಸಕಾರರು ಪರ ಮತ್ತು ವಿರೋಧವನ್ನ, ಗುಣಗಳನ್ನ ಮತ್ತು ದೋಷಗಳನ್ನ ಹೇಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಎಷ್ಟೇ ದೋಷಗಳಿದ್ರೂ ಸಹ ಟೆಸಿಟಸ್ ಏನಪ್ಪಾ ಅಂತಂದ್ರೆ ಒಬ್ಬ ಉತ್ತಮವಾಗಿರ್ತಕ್ಕಂಥ ಬರಹಗಾರ, ರೋಮ್ ಇತಿಹಾಸ ಲೇಖನ ಕಲೆಯ ಪ್ರಮುಖ ಇತಿಹಾಸಕಾರ ಅಂತ ನಾವು ಕರಿತೀವಿ. ಇತಿಹಾಸವನ್ನ ಸಾಧ್ಯ ಆದಷ್ಟು ಮಟ್ಟಿಗೆ ತುಸಿಡಿಡಸ್ನ ಹಾಗೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿ ಅದನ್ನ ರಚನೆ ಮಾಡಿರ್ತಕ್ಕಂಥ ಒಬ್ಬ ವಿಮರ್ಶಕ ಅಂತನೂ ಕರಿತೀವಿ. ಅವನ ಬರವಣಿಗೆಗಳ ಮೂಲಕ ಅವಲೋಕನ ಮಾಡ್ತಕ್ಕಂಥ ಅಥವಾ ವಿಮರ್ಶೆ ಮಾಡ್ತಕ್ಕಂಥ ಪ್ರವೃತ್ತಿ ಬೆಳೆಸಿಕೊಂಡವ ಅಂತ ಕರಿತೀವಿ. ಅವನ ಬರವಣಿಗೆಯ ಶೈಲಿ, ಅವನ ಕಲ್ಪನಾ ಶಕ್ತಿ ಅಗಾಧವಾದದ್ದು ಅನ್ನೋದನ್ನು ಸಹ ನಾವು ನೋಡ್ತೀವಿ. ಅವನ ಗ್ರಂಥಗಳಲ್ಲಿ ಬಹುತೇಕವಾಗಿ ನೀತಿ ಬೋಧಕ ವಿಚಾರಗಳಿರೋದ್ರಿಂದ ಓದುಗರ ಮನಸ್ಸಿನೊಳಗ ಅಚ್ಚಾಗುವ ರೀತಿಯಲ್ಲಿ ಬರಹಗಳನ್ನ ಕಾಣ್ತೀವಿ. ಹೀಗಾಗಿ ಆ ಓದುಗರನ್ನ ಓದಿಸಿಕೊಂಡು ಹೋಗುವ ಸಾಹಿತ್ಯಾತ್ಮಕ ಕೃತಿಗಳನ್ನ ಹೊಂದಿರತಕ್ಕಂಥ ಟೆಸಿಟಸ್ನ ಬರಹಗಳೇನದಾವ, ಆ ಟೆಸಿಟಸ್ನ ಬರಹಗಳ ಮೂಲಕ ಟೆಸಿಟಸ್
ರೋಮನ್ ಚರಿತ್ರೆ ಒಳಗ ಅಮರ ಇತಿಹಾಸಕಾರ ಅಂತ ಕರೆಸಿಕೊಳ್ತಾನೆ. ಇಷ್ಟು ರೋಮನ್ ಇತಿಹಾಸಕಾರರಾಗಿರ್ತಕ್ಕಂಥ ಪೆಬ್ಲಿಯಸ್ ಕಾರ್ನೆಲಿಯಸ್ ಟೆಸಿಟಸ್ ಏನಪ್ಪಾ ಅಂತಂದ್ರೆ ಜೀವನ ಮತ್ತು ಕೊಡುಗೆ ಅನ್ನೋದನ್ನ ನಾವು ನೋಡಿದ್ವಿ. ನಾವು ಇಲ್ಲಿವರೆಗೆ ಮುಖ್ಯವಾಗಿ ಹೆರೋಡೋಟಸ್ನ ಒಂದು ನೋಡಿದ್ವಿ, ಥುಸಿಡಿಡಸ್ ನೋಡಿದ್ವಿ, ಮೊನ್ನೆ ಲಿವಿದ್ ನೋಡಿದ್ವಿ. ಹೆರೋಡೋಟಸ್ ಮತ್ತು ಥುಸಿಡಿಡಸ್ ಇಬ್ರು ರೋಮ್ ಇತಿಹಾಸಕಾರ. ಅದಕ್ಕಿಂತ ಒಬ್ಬ ಮುಂಚೆ ಬರ್ತಾನೆ, ಹ್ಯೂಮರ್ ಅಂತ ಬರ್ತಾನೆ. ಇದಾದ್ಮೇಲೆ ಏನಪ್ಪಾ ಅಂದ್ರೆ ಲಿವಿ ರೋಮನ್ ಇತಿಹಾಸಕಾರ, ಹೆರೋಡೋಟಸ್ ಮತ್ತು ಥುಸಿಡಿಡಸ್ ಗ್ರೀಕ್ ಇತಿಹಾಸಕಾರರು. ಆಮೇಲೆ ಏನು ಅಗಸ್ಟ್ ಇಂದಾನೆ ಯಾರವ ಲಿವಿ, ಟೆಸಿಟಸ್, ಕ್ಯಾಟೋ, ವರೋ ಇವ್ರು 4 ಜನ ರೋಮನ್ ಇತಿಹಾಸಕಾರರು. ಈಗ ಲಿವಿ ಮತ್ತು ಟೆಸಿಟಸ್ ಇಬ್ಬರದಾಗೈತಿ. ಕ್ಯಾಟೋ ಮತ್ತು ವರೋವನ್ನ ಸಂಕ್ಷಿಪ್ತವಾಗಿ ಮುಂದಿನ ಅವಧಿ ಒಳಗೆ ಒಂದು 10 ನಿಮಿಷ ಕ್ಯಾಟೋ ಮತ್ತು ವರೋನ್ ಬಗ್ಗೆ ಎಲ್ಲಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದು ಅನ್ನೋ ಕಾರಣಕ್ಕಾಗಿ ಅವರಿಬ್ಬರ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನ ಹಂಚ್ಕೊಳ್ತೇನೆ. ಇನ್ನು ಮುಖ್ಯವಾಗಿ ಬರೋದು ಯಾರು ಅಂತಂದ್ರೆ ಒಂದಿಷ್ಟು ಜನ ನನ್ನ ವಿದ್ಯಾರ್ಥಿಗಳು ಕೇಳಿದ್ರು ಕಮೆಂಟ್ಸ್ ಮಾಡ್ಕೊಂಡು, ಸರ್ ಸಂತ ಅಗಸ್ಟನ್ ಬಗ್ಗೆ ಕ್ಲಾಸ್ ಮಾಡ್ರಿ ಅಂತೇಳಿ, ಕೆಸೆಟ್ ಅನುಕೂಲ ಆಗ್ಲಿ ಅಂತ ತಿಳ್ಕೊಂಡು, ನೆಟ್ ಬರೆಯೋರಿಗೆ ಅನುಕೂಲ ಆಗ್ಲಿ ಅಂತ ತಿಳ್ಕೊಂಡು, ಮತ್ತು PU ಕಾಲೇಜ್ ಉಪನ್ಯಾಸಕರಿಗೆ ಓದುವಂತಹ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತ ತಿಳ್ಕೊಂಡು, ಮತ್ತು ಸ್ನಾತಕೋತ್ತರ ಪದವಿಯೊಳಗೆ ಇತಿಹಾಸ ಸಂಶೋಧನಾ ವಿಧಾನ ಅನ್ನುವಂಥ ಒಂದು ಪಠ್ಯ ಇರೋದ್ರಿಂದ ಏನಪ್ಪ ಅಂದ್ರೆ ಇತಿಹಾಸ ಲೇಖನ ಕಲೆ ಒಳಗೆ ಬರ್ತಕ್ಕಂಥ ಇತಿಹಾಸಕಾರರ ಬಗ್ಗೆ ಒಂದು ಕ್ಲಾಸ್ಗಳನ್ನ ಮಾಡ್ತಾ ಇರಿ ಸರ್ ಅಂತ ಹೇಳಿದರೆ, ಮುಂದಿನ ಅವಧಿ ಒಳಗೆ ಕ್ಯಾಟೋ ಮತ್ತು ವರೋ ಹಾಗೆ ಚರ್ಚ್ ಇತಿಹಾಸ ಲೇಖನ ಕಲೆಯ ಪ್ರಮುಖ ಇತಿಹಾಸಕಾರರಾಗಿರ್ತಕ್ಕಂಥ ಸಂತ ಅಗಸ್ಟೈನ್ ಬಗ್ಗೆ ಮಾಹಿತಿಯನ್ನ ಹಂಚ್ಕೊಳ್ಳೋಣ. ಈ ಮಾಹಿತಿಯನ್ನ ನೀವು ವಿಡಿಯೋಸ್ಗಳನ್ನು ನೋಡ್ರಿ ಮತ್ತು ಅಲ್ಲಿರ್ತಕ್ಕಂಥ ಅಂಶಗಳನ್ನು ಗಮನಿಸ್ಕೊಳ್ರಿ. ಏನಾದರೂ ಹೇಳಬೇಕಾಗಿದ್ರೆ, ಏನಾದರೂ ಅಂಶಗಳು ಇದ್ದರೆ ಅದನ್ನು ಕಮೆಂಟ್ಸ್ನೊಳಗೆ ತಿಳಿಸ್ರಿ. ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಭೇಟಿಯಾಗೋಣ ಮುಂದಿನ ಕ್ಲಾಸ್ನಲ್ಲಿ ಕ್ಯಾಟೋ ಮತ್ತು ವರೋ ಮತ್ತು ಸಂತ ಅಗಸ್ಟನ್. ಅಲ್ಲಿವರೆಗೆ ನಮಸ್ಕಾರ.